ರಾಜ್ಯದಲ್ಲಿ ಸತತವಾಗಿ ಸುರಿತಾ ಇರುವಂತಹ ಮಳೆ ಸಾಲು ಸಾಲು ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ. ಮೈಸೂರಿನಲ್ಲಿ ಮಹಾಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿರುವಂತಹದ್ದು. ಉಕ್ಕಿ ಹರಿದಿದೆ ಕಪಿಲಾ ನದಿ, ದೇಗುಲಗಳಿಗೆ ಜಲದಿಗ್ಬಂಧನ ಉಂಟಾಗಿದೆ. ತುಂಬಿ ಹರಿದಿದೆ ಫಲ್ಗುಣಿ ನದಿ, ಕಟೀಲು ದೇಗುಲ ಸುತ್ತ ಕೂಡ ನೀರು ನಿಂತಿದೆ. ಡ್ರೋನ್ ಕಣ್ಣಲ್ಲಿ ಕಟೀಲು ವಿಹಂಗಮ ನೋಟ ಸೆರೆ ಸಿಕ್ಕಿರುವಂಥದ್ದು. ಕಾಫಿ ನಾಡಿನಲ್ಲಿ ಗುಡ್ಡ ಕುಸಿತವಾಗ್ತಾ ಇದೆ. ಚಾರ್ಮಡಿ ಘಾಟ್ನಲ್ಲಿ ಆತಂಕ ಮನೆ ಮಾಡಿದೆ. ಇನ್ನು ಇತ್ತ ಹಾಸನ ಶಿವಮೊಗ್ಗದಲ್ಲೂ ಕೂಡ ನದಿಗಳ ಭೋರ್ಗರೆತ ನಿರಂತರವಾಗ್ತಾ ಇದೆ. ಇನ್ನೂ 1 ವಾರ 15 ದಿನಗಳ ಕಾಲ ಇದೇ ರಭಸದ ಮಳೆ ಆಗುತ್ತೆ ಅಂಥೇಳಿ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮೈಸೂರಲ್ಲಿ ರಣ ಮಳೆ ಆರ್ಭಟ, ಮೈದುಂಬಿದ ಕಪಿಲಾ ನದಿ ಅಬ್ಬರ. ಕರುನಾಡಿನ ಹಲವು ಜಿಲ್ಲೆಗಳಲ್ಲಿ ಮಹಾಮಳೆ ಆರ್ಭಟ ಮುಂದುವರೆದಿದೆ. ಮೈಸೂರಿನ ಕಬಿನಿ ಜಲಾಶಯದಿಂದ ಅಧಿಕ ಪ್ರಮಾಣದಲ್ಲಿ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ಕಪಿಲಾ ನದಿ ಮೈದುಂಬಿ ಹರಿತಾ ಇದೆ. ಕಪಿಲಾ ನದಿಯ ಸ್ನಾನಘಟ್ಟ, ಪರಶುರಾಮ ದೇವಸ್ಥಾನ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸೇರಿದಂತೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ನಂಜನಗೂಡು ದೇವಾಲಯಕ್ಕೆ ಜಲ ದಿಗ್ಬಂಧನ ಉಂಟಾಗಿದೆ. ಚಾಮುಂಡಿ ಬೆಟ್ಟದಲ್ಲಿ ಜಲಪಾತ ಸೃಷ್ಟಿಯಾಗಿದ್ದು ನೀರು ಧುಮ್ಮಿಕ್ಕುತ್ತಿದೆ. ಚಾಮುಂಡಿ ಬೆಟ್ಟಕ್ಕೆ ಹಾದು ಹೋಗುವವರಿಗೆ ಈ ಕಿರು ಜಲಪಾತಗಳು ತುಂಬಾ ಆಕರ್ಷಣೀಯವಾಗಿದೆ. ನಂದಿನಿ ನದಿ ಮಧ್ಯೆ ಕಟೀಲು ದೇಗುಲ, ಡ್ರೋನ್ ಕಣ್ಣಲ್ಲಿ ಕಟೀಲು ವಿಹಂಗಮ ನೋಟ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರುಣ ಅಬ್ಬರ ಕಡಿಮೆಯಾಗಿದೆ. ಆದರೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆಯಾಗ್ತಾ ಇದ್ದು ನದಿಗಳು ಮೈದುಂಬಿ ಹರಿಯುತ್ತಿದೆ. ಫಲ್ಗುಣಿ ನದಿ ತುಂಬಿ ಹರಿಯುತ್ತಿದ್ದು ಕಟೀಲು ದುರ್ಗಾಪರಮೇಶ್ವರಿ ಕ್ಷೇತ್ರವನ್ನು ಸಂಪೂರ್ಣ ಆವರಿಸಿದೆ. ನಂದಿನಿ ನದಿಯ ಮಧ್ಯೆ ಇರುವ ಕ್ಷೇತ್ರದ ಸುತ್ತಲೂ ಅಬ್ಬರದಿಂದ ನದಿ ನೀರು ಹರಿತಾ ಇದೆ. ಡ್ರೋನ್ ಕಣ್ಣಲ್ಲಿ ಮನಮೋಹಕ ದೃಶ್ಯ ಸೆರೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಕಳೆದ 1 ವಾರದಿಂದ ಭಾರೀ ಮಳೆಯಾಗಿತ್ತು, ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿತ್ತು. ಆದರೆ ಇವತ್ತು ಕೊಂಚ ವಿರಾಮವನ್ನು ವರುಣದೇವ ಕೊಟ್ಟಿರುವಂಥದ್ದು. ಇಡೀ ಜಿಲ್ಲೆಯಲ್ಲಿ ಇವತ್ತು ಹೆಚ್ಚಿನ ಮಳೆ ಆಗಿಲ್ಲ. ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲವೊಂದು ಕಡೆಗಳು ಸಣ್ಣ ಪುಟ್ಟ ಮಳೆ ಆದರೆ ಬಿಟ್ಟರೆ ಇಡೀ ಜಿಲ್ಲೆಯಾದ್ಯಂತ ಇವತ್ತು ಬಿಸಿಲಿನ ವಾತಾವರಣ ಇದೆ. ಆದರೆ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಮಳೆ ಸುರಿತಾನೇ ಇದೆ. ಹೀಗಾಗಿ ಜಿಲ್ಲೆಯ ಎಲ್ಲ ಜೀವನದಿಗಳು ತುಂಬಿ ಹರಿತಾ ಇದೆ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದ್ದರೂ ಇವತ್ತು ಸ್ವಲ್ಪ ಇಳಿಮುಖವಾಗಿದೆ. ನದಿಯ ನೀರೆಲ್ಲ ಇವತ್ತು ಹರಿದು ಹೋಗ್ತಾ ಇದೆ. ಹೀಗಾಗಿ ನಾವು ನಂದಿನಿ ನದಿಯ ತಟದಲ್ಲಿ ಒಂದು ವಿಶೇಷತೆಯನ್ನು ಗಮನಿಸುವುದಿದ್ರೆ, ನಾವು ಮಂಗಳೂರಿನ ಹೊರವಲಯದ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರದ ಸನ್ನಿಧಾನದಲ್ಲಿ ಇರುವಂಥದ್ದು. ಇಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದಿರುವಂಥ ಕ್ಷೇತ್ರ ಇದು. ನಂದಿನಿ ನದಿಯ ಮಧ್ಯಭಾಗದಲ್ಲೇ ನಿರ್ಮಾಣ ಆಗಿರುವಂಥ ದೇವಸ್ಥಾನ ಇದು. ಕಟೀಲು ದುರ್ಗಾಪರಮೇಶ್ವರಿ ಅನ್ನುವಂಥದ್ದೇ ಬಹಳಷ್ಟು ಪ್ರಸಿದ್ಧಿ ಪಡೆದಿರುವಂಥ ದೇವಸ್ಥಾನ. ಆದರೆ ಅದಕ್ಕೂ ಒಂದು ಬಹಳಷ್ಟು ಪುರಾತನವಾದಂಥ ಇತಿಹಾಸ ಇದೆ. ಇತಿಹಾಸದಲ್ಲಿ ಹೇಳುವ ಪ್ರಕಾರ ನಂದಿನಿಯ ನದಿ ಹರಿಯುವಂಥ ಸಂದರ್ಭದಲ್ಲಿ ನೇರವಾಗಿ ನದಿಯ ಮಧ್ಯದಲ್ಲಿ ಶ್ರೀ ಭ್ರಮರಾಂಬಿಕೆ ಪ್ರತ್ಯಕ್ಷ ಆಗಿ ಇಲ್ಲಿ ನೆಲೆಯೂರಿದ್ದಾಳೆ ಅನ್ನುವಂಥ ಒಂದು ನಂಬಿಕೆ ಇರುವಂಥದ್ದು. ಹಾಗಾಗಿ ಇವತ್ತು ನೀವು ಇದನ್ನು ಗಮನಿಸಬಹುದು. ಮೇಲ್ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇಡೀ ನಂದಿನಿ ನದಿ ತುಂಬಿ ಹರಿತಾ ಇದೆ. ಹೀಗಾಗಿ ದೇವಸ್ಥಾನದ ಸುತ್ತಲೂ ಹರಿತಾ ಇದೆ, ಆದರೆ ದೇವಸ್ಥಾನ ಅದರ ಮಧ್ಯೆ ಇದೆ. ಇದನ್ನೇ ನೋಡಲಿಕ್ಕೆ ಜನ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕ್ಷೇತ್ರಕ್ಕೆ ಆಗಮಿಸ್ತಾರೆ. ಬಹಳಷ್ಟು ಆಕರ್ಷಣೀಯವಾದಂಥ ಒಂದು ಕ್ಷೇತ್ರ ಇದು. ಕಾಫಿನಾಡಲ್ಲಿ ಗುಡ್ಡ ಕುಸಿತ, ಪಶು ಆಸ್ಪತ್ರೆಗೆ ಮಣ್ಣಿನ ದಿಗ್ಬಂಧನ. ಕಾಫಿನಾಡಿನಲ್ಲಿ ಗಾಳಿ ಮಳೆ ಅಬ್ಬರ ಮುಂದುವರೆದಿದ್ದು ಕೊಪ್ಪ ತಾಲೂಕಿನ ಬಸರಿಕಟ್ಟೆ ಗ್ರಾಮದಲ್ಲಿ ಪಶು ಆಸ್ಪತ್ರೆ ಸುತ್ತ ಗುಡ್ಡ ಕುಸಿದು ಆಸ್ಪತ್ರೆಗೆ ಸಂಪೂರ್ಣ ಮಣ್ಣಿನ ದಿಗ್ಬಂಧನ ಆಗಿದೆ. 60 ಅಡಿ ಎತ್ತರ, 100 ಅಡಿ ಅಗಲಕ್ಕೆ ಗುಡ್ಡ ಕುಸಿತಗೊಂಡು ಆಸ್ಪತ್ರೆಯ ಹಿಂಭಾಗದ ಬಾಗಿಲು, ಕಿಟಕಿ ಎಲ್ಲವೂ ಮಣ್ಣಿನಿಂದ ಲಾಕ್ ಆಗಿದೆ. ಆಸ್ಪತ್ರೆ ಒಳಗೆ ಕೆಸರು ಮಣ್ಣಿನ ನೀರು ಪ್ರವೇಶಿಸ್ತಾ ಇದೆ. 2023ರಲ್ಲಿ ಪಶು ಆಸ್ಪತ್ರೆ ಕಾಮಗಾರಿ ಮುಗಿದಿದ್ರೂ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ. ಕಾಫಿನಾಡಿನ ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಯಿಂದಾಗಿ ಜಿಲ್ಲಾದ್ಯಂತ ಸಾಕಷ್ಟು ಅನಾಹುತಗಳು ಸಂಭವಿಸುತ್ತಿರುವಂಥದ್ದು. ಅದರಲ್ಲೂ ಮಲೆನಾಡಿನ ಕುಗ್ರಾಮಗಳಲ್ಲಿ ಬೆಟ್ಟ ಕುಸಿಯುವುದಕ್ಕೆ, ಭೂ ಕುಸಿತ ಉಂಟಾಗೋದಕ್ಕೆ, ಧರೆ ಕುಸಿತ ಉಂಟಾಗೋದಕ್ಕೆ ಲೆಕ್ಕವೇ ಇಲ್ಲದಂಥ ರೀತಿಯಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರುತ್ತಿದ್ದಾನೆ. ನಾನೀಗ ಇರುವಂಥ ಜಾಗ ಕೂಡ ಅದೇ ರೀತಿ ಭೂ ಕುಸಿತ ಅಂದರೆ ಧರೆ ಕುಸಿತ ಉಂಟಾಗಿರುವಂಥದ್ದು ನಾವು ನೋಡ್ಬೋದು. ವಿಜುವಲ್ಸಲ್ಲೂ ಕೂಡ ಇದು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಬಸರಿಕಟ್ಟೆ ಗ್ರಾಮದಲ್ಲಿ ಭೂ ಕುಸಿತ ಉಂಟಾಗಿರುವಂಥದ್ದು. ಅಂತಂದರೆ ಸುಮಾರು 50ರಿಂದ 60 ಅಡಿ ಎತ್ತರದಿಂದ ಒಂದು ದೊಡ್ಡ ಪ್ರಮಾಣದಲ್ಲಿ ಭೂ ಕುಸಿತ ಉಂಟಾಗಿರುವಂಥದ್ದು. ಹಾಗಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗಿರೋದ್ರಿಂದ ಏನು ಈ ಗುಡ್ಡದ ಕೆಳಗಡೆ ಇತ್ತು ಸರ್ಕಾರಿ ಪಶು ಆಸ್ಪತ್ರೆ, ಆ ಪಶು ಆಸ್ಪತ್ರೆಯ ಹಿಂಭಾಗದ ಕಿಟಕಿ ಆಗ್ಬೋದು, ಹಿಂಭಾಗದ ಬಾಗಿಲು ಆಗ್ಬೋದು, ಅವು ಕೂಡ ಸಂಪೂರ್ಣವಾಗಿ ಜಖಮ್ ಆಗಿರುವಂಥದ್ದು. ಅಂತಂದರೆ ಒಂದು ವೇಳೆ ಸರ್ಕಾರಿ ಆಸ್ಪತ್ರೆಯ ಬಾಗಿಲನ್ನು ಓಪನ್ ಮಾಡಿದ್ರೆ
ಆಸ್ಪತ್ರೆ ಒಳಗಡೆನೆ ಮಣ್ಣು ಸಹ ಹೋಗುವಂಥ ಸ್ಥಿತಿನಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಜರುಗಿರುವಂಥದ್ದು. ಮತ್ತು ಕಿಟಕಿ ಏನಿದೆ ಆ ಕಿಟಕಿನೂ ಕೂಡ ಓಪನ್ ಮಾಡೋಕ್ಕಾಗದಲ್ಲೇ ಇರುವಂಥ ಸ್ಥಿತಿನಲ್ಲಿ ಆ ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಕುಸಿತಿರುವಂಥದ್ದು. ಒಂದು ವೇಳೆ ಬಾಗಿಲು ಅಥವಾ ಕಿಟಕಿಯನ್ನು ತೆಗೆದ್ರೆ ಆ ಮಣ್ಣು ಏನು ಆಸ್ಪತ್ರೆ ಒಳಗಡೆ ಹೋಗುವಂಥದ್ದು, ಅದನ್ನು ಈಗ ಕ್ಲೋಸ್ ಮಾಡಿದರೂ ಕೂಡ ಆಸ್ಪತ್ರೆಯ ಏನು ಮಣ್ಣಿನಲ್ಲಿ ಇರುವಂಥ ಬಸಿ ನೀರೇನಿದೆ ಆ ಬಸಿ ನೀರು ಸಂಪೂರ್ಣವಾಗಿ ಈಗಾಗಲೇ ಆಸ್ಪತ್ರೆಯ ಒಳಭಾಗದಲ್ಲಿ ಸೇರ್ಕೊಂಡಿರುವಂಥದ್ದು. ಹಳ್ಳ ದಾಟಲು ಹೋಗಿ ಎಮ್ಮೆ ನೀರು ಪಾಲು. ಕಾಫಿನಾಡು ಮಲೆನಾಡು ಭಾಗದಲ್ಲಿ ಮಳೆ ಅವಾಂತರ ಮುಂದುವರೆದಿದೆ. ಕಳಸ ತಾಲೂಕಿನಾದ್ಯಂತ ನಿರಂತರ ಮಳೆ ಹಿನ್ನೆಲೆಯಲ್ಲಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ಮಾವಿನ ಹೊಲದಲ್ಲಿ ಹಳ್ಳ ದಾಟಲು ಹೋಗಿ ಎಮ್ಮೆಯೊಂದು ನೀರು ಪಾಲಾಗಿದೆ. ಎಮ್ಮೆ ಹಳ್ಳದಲ್ಲಿ ಕೊಚ್ಚಿ ಹೋಗೋದು ಗೊತ್ತಿದ್ರೂ ವ್ಯಕ್ತಿಯೋರ್ವ ನೋಡುತ್ತಲೇ ಸುಮ್ಮನೆ ನಿಂತಿದ್ದ ದೃಶ್ಯಗಳು ಕಂಡುಬಂದವು. ಚಾರ್ಮಡಿ ಘಾಟ್ನಲ್ಲೂ ಭೂಕುಸಿತ. ಅನಾಹುತಕ್ಕೂ ಮುನ್ನ ಜಿಲ್ಲಾಡಳಿತ ಅಲರ್ಟ್. ಚಾರ್ಮಡಿ ಘಾಟ್ನಲ್ಲೂ ಅಲ್ಲಲ್ಲಿ ಭೂಕುಸಿತ ಆಗ್ತಾ ಇದ್ದು ರಸ್ತೆಗಳು ಬಿರುಕು ಬಿಟ್ಟಿವೆ. ಮುಂಜಾಗ್ರತಾ ಕ್ರಮವಾಗಿ ಸ್ಥಳಕ್ಕೆ ಡಿಸಿ, ಎಸ್ಪಿ ಭೇಟಿ ನೀಡಿ ಚಾರ್ಮಡಿ ಘಾಟ್ ರಸ್ತೆಯ ಸದ್ಯದ ಪರಿಸ್ಥಿತಿಯನ್ನು ಅವಲೋಕಿಸಿದ್ದಾರೆ. ವಾಹನ ದಟ್ಟಣೆ ಆಗದಂತೆ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಹಾಸನದಲ್ಲಿ ಗಾಳಿ ಮಳೆಗೆ ಮನೆ ಕುಸಿತ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಬಚಾವ್. ಹಾಸನದಲ್ಲಿ ಗಾಳಿ ಮಳೆಗೆ 2 ಕಡೆಗಳಲ್ಲಿ ಮನೆ ಕುಸಿದು ಬಿದ್ದಿದೆ. ಬೇಲೂರು ತಾಲೂಕಿನ ಸಂಕೇನಹಳ್ಳಿ ಗ್ರಾಮದಲ್ಲಿ ಮುಂಜಾನೆ ಏಕಾಏಕಿ ಗೋಡೆ ಕುಸಿದು ಬಿದ್ದು 3 ಜಾನುವಾರುಗಳು ಮೃತಪಟ್ಟಿವೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ರಾತ್ರಿ ಹೇಮಾವತಿ ಜಲಾಶಯದಿಂದ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ಗೊರೂರಿನ ಪೇಟೆ ಬೀದಿಯಲ್ಲಿರುವ ನೂರುಲ್ಲಾ ಖಾನ್ ಎಂಬುವರಿಗೆ ಸೇರಿದ ಮನೆ ಗೋಡೆಗಳು ಕುಸಿದು ಬಿದ್ದಿವೆ. ಮನೆಯಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ಧಾರಾಕಾರ ಮಳೆ ಸುರಿತಾ ಇದೆ. ಧಾರಾಕಾರ ಮಳೆಯ ಪರಿಣಾಮ ಜಿಲ್ಲೆಯ ಕೆರೆ, ಕಟ್ಟೆಗಳು, ಜಲಾಶಯಗಳು ಭರ್ತಿಯಾಗಿವೆ. ಆದರೆ ಮಳೆಗೆ ಕೆಎಸ್ಸಿಎ ಸ್ಟೇಡಿಯಂ ಸಹ ಸಂಪೂರ್ಣ ಜಲಾವೃತವಾಗಿದೆ. ಇತ್ತ ಸಾಗರದ ಗಾಂಧಿನಗರ ಬಡಾವಣೆಯಲ್ಲಿ 3 ಮನೆಗಳು ಧರೆಗುರುಳಿವೆ. ಶಿವಮೊಗ್ಗದ ಪ್ರಮುಖ ರಸ್ತೆಗಳ ಬದಿಯಲ್ಲಿ ಭಾರೀ ವಾಹನಗಳನ್ನು ನಿಲ್ಲಿಸಿದ್ದವರಿಗೆ ಸಂಚಾರಿ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಕಳೆದ 2-3 ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿಯುತ್ತದೆ. ಧಾರಾಕಾರವಾಗಿ ಮಳೆ ಸುರಿಯುತ್ತಿರೋ ಪರಿಣಾಮ ಜಿಲ್ಲೆಯ ಎಲ್ಲ ನದಿಗಳು, ಹಳ್ಳ ಕೊಳ್ಳಗಳು ತುಂಬಿ ಹರಿತಿದೆ. ನೀವು ನೋಡ್ಬೋದಾಗಿ ನಾವು ಇವತ್ತು ಶಿವಮೊಗ್ಗದ KSCA ಕ್ರಿಕೆಟ್ ಸ್ಟೇಡಿಯಂ ಬಳಿ ಇದ್ದೀವಿ. KSCA ಕ್ರಿಕೆಟ್ ಸ್ಟೇಡಿಯಂ ಕೂಡ ಸಂಪೂರ್ಣ ನೀರಿನಿಂದ ಜಲಾವೃತವಾಗಿದೆ. ನೋಡ್ಬೋದಾಗಿದೆ ನವಲೆಯ ಶಿವಮೊಗ್ಗದ ನವಲೆಯಲ್ಲಿ ಈ ಒಂದು KSCA ಸ್ಟೇಡಿಯಂ ಇದೆ. ಅಂದರೆ ಈ ಸ್ಟೇಡಿಯಂನಲ್ಲಿ ರಣಜಿ ಮ್ಯಾಚ್ಗಳಿರ್ಬೋದು ಮತ್ತು ಅಂಡರ್-19 ಮ್ಯಾಚ್ಗಳಿರ್ಬೋದು, ಇಂಥ ಕ್ರಿಕೆಟ್ ಪಂದ್ಯಗಳು ನಡೀತಾ ಇರುತ್ತೆ. ಆದರೆ ಈಗ ಏನು ಕಳೆದ 2-3 ದಿನಗಳಿಂದ ಶಿವಮೊಗ್ಗದಲ್ಲಿ ಮಳೆ ಸುರಿತಾ ಇದೆ. ಮಳೆ ಸುರಿತಿರೋ ಪರಿಣಾಮ ಸ್ಟೇಡಿಯಮ್ಮು ಸಂಪೂರ್ಣ ಜಲಾವೃತವಾಗಿದೆ. ಈ ಜಲಾವೃತ ಆಗೋಕ್ಕೆ ಕಾರಣ ಅಂದರೆ ಈ ಸ್ಟೇಡಿಯಂನ ಕೆರೆಯಲ್ಲಿ ನಿರ್ಮಾಣ ಮಾಡಿರೋದು. ಅಂದರೆ ಸ್ಟೇಡಿಯಂಗೆ ಮೊದಲು ಇದು ಕೆರೆ ಆಗಿತ್ತು, ನವಲೆ ಕೆರೆ ಆಗಿತ್ತು. 31 ಎಕರೆ ಪ್ರದೇಶದಲ್ಲಿ ಈ ಒಂದು ಕೆರೆ ಇತ್ತು. ಆದರೆ ಆ ಕೆರೆಯನ್ನೇ ಮುಚ್ಚಿ 26 ಎಕರೆ ಪ್ರದೇಶದಲ್ಲಿ KSCA ಸ್ಟೇಡಿಯಂ ನಿರ್ಮಾಣ ಆಗಿದೆ. KSCM ಕೆರೆಯಲ್ಲೇ ನಿರ್ಮಾಣ ಆಗಿರೋ ಪರಿಣಾಮ ಈ ಮಳೆಗೆ ಸ್ಟೇಡಿಯಂ ಕೂಡ ಸಂಪೂರ್ಣ ಕೆರೆ ಅಂತಾಗಿದೆ. ನೋಡ್ಬೋದಾಗಿದೆ, ಕಣ್ಣು ಆಯಿಸಿದಷ್ಟು ದೂರ ಕೆರೆ ಯಾವ ರೀತಿ ಇರುತ್ತೆ ಅದೇ ರೀತಿ ನೀರು ತುಂಬಿಕೊಂಡಿದೆ. ಪಿಚ್ ಕೂಡ ನೀರಿನಿಂದ ಆವರಿಸ್ಕೊಂಡಿದೆ. ಸ್ಟೇಡಿಯಂ ಸಂಪೂರ್ಣ ಜಲಾವೃತವಾಗಿದೆ. ಒಟ್ಟಿನಲ್ಲಿ ರಾಜ್ಯಾದ್ಯಂತ ಮಳೆ ಆರ್ಭಟ ಮುಂದುವರೆದಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.